ನಮಸ್ತೆ ಕರ್ನಾಟಕ. ಆರೋಹಿ ಹೊರಗೆ ಬಂದವಳು ಲಕ್ಷ್ಮಿ ಅಮ್ಮನ ನೋಡಿ ನಕ್ಕದ್ಲು. ಆರೋಹಿಯನ್ನು ಅರ್ಜುನ್ ಹುಡುಕ್ತಿದ್ದ ಎಂದು ಹೇಳಿದಾಗ ತಡ ಮಾಡದೆ ತನ್ನನ್ನು ಹುಡುಕ್ತಿದ್ದ ಅರ್ಜುನ್ ರೂಮ್ಗೆ ಹೋದ್ಲು. ಹೇಳಿ ಏನು ಕರ್ತದ್ದು ಎಂದು ಅವನನ್ನೇ ನೋಡುತ್ತಾ ಪ್ರೀತಿಯಿಂದ ಕೇಳಿದ್ಲು. ಅರ್ಜುನ್ ಅವಳನ್ನು ನೋಡದೆ ಬೆಡ್ಶೀಟ್ ದಿಂಬು ಎತ್ಕೊಂಡವನು. ಏನಿಲ್ಲ, ಇನ್ನು ಈ ರೂಮ್ನಲ್ಲಿ ನೀನು ಆರಾಮಾಗಿ ಮಲಗು. ನಾನು ಇನ್ನಿನಿಗೆ ಯಾವ ತೊಂದರೆ ಕೊಡಲ್ಲ. ಬೇಗ ಈ ವಿಚಾರ ಮನೆಯಲ್ಲಿ ಹೇಳ್ತೀನಿ. ಆದಷ್ಟು ಬೇಗ ಡಿವೋರ್ಸ್ ಸಿಗಲಿ. ನೀನೇ ಹೇಳಿದಂತೆ ನಾನೇ ನಿಂತು ನಿನ್ನ ಕೈಯನ್ನು ನನ್ನ ಗೆಳೆಯನಿಗೆ ಒಪ್ಪಿಸ್ತೀನಿ ಎಂದು ಹೊರಗೆ ಹೋಗ್ತಿದ್ದಾಗ ಆರೋಹಿ ಅವನ ಕೈ ಹಿಡಿದ್ಲು. ಮನಸ್ಸಲ್ಲಿ ಅವನಿಗೆ ಹುಚ್ಚು ಮಿತಿಮೀರಿ ಹೋಗಿದೆ ಎಂದು ಬೈದ್ಕೊಂಡು ಅವನನ್ನೇ ನೋಡಿದ್ಲು. ಅವಳ ಕಣ್ಣು ನೋಟಕ್ಕೆ ತಲೆ ತಗ್ಗಿಸಿದ ಅರ್ಜುನ್ ಮನಸ್ಸಲ್ಲೇ ಕ್ಷಮೆ ಕೇಳಿಕೊಂಡ. ಆ ಸ್ಪರ್ಶಕ್ಕೆ ಅರ್ಜುನ್ ಕಣ್ಣು ಮುಚ್ಚಿ ಬರ್ತಿದ್ದ ಅಳುವನ್ನು ತಡೆದುಕೊಂಡ. ಆರೋಹಿ ಅವನ ಮುಂದೆ ಬಂದು, ಇನ್ನು ನಾನಿಲ್ಲಿ ಇರೋದು ಸ್ವಲ್ಪ ದಿನ. ಇಲ್ಲೇ ಇರಿ. ನನಗೆ ನನ್ನ ಮೇಲೆ ನಂಬಿಕೆ ಇದೆ, ನಿಮಗೂ ಇದ್ದೇ ಇರಿ. ಮಹಾಕರ್ಣ ಆ ರೂಮ್ಗೆ ಹೋಗ್ತಾನಂತೆ. ಮುಚ್ಕೊಂಡು ಇಲ್ಲೇ ಬಿತ್ಕೋ. ಇಲ್ಲೇ ಹಾಸುವೆ, ನಾನು ಕೆಳಗೆ ಮಲಗ್ತೀನಿ. ಬನ್ನಿ ಮಲಗಿ. ಇರೋ ಸ್ವಲ್ಪ ದಿನ ಆದರೂ ನನ್ನ ಆಸೆಯಂತೆ ಇಲ್ಲೇ ಇರಿ. ನಿಮ್ಮ ಆಸೆಯಂತೆ ನಾನು ಮದುವೆಯಾಗಿ ಹೋಗ್ತಿದ್ದೀನಿ, ಸರಿನಾ ಎಂದು ಕೈ ಮುಗಿದ್ಲು. ಅರ್ಜುನ್ ಅಲ್ಲೇ ಕುಳಿತವನು ಅವಳನ್ನು ಬಿಟ್ಟು ಬೇರೆ ರೂಮ್ಗೆ ಹೋಗೋಕೆ ಮನಸ್ಸಾಗಲಿಲ್ಲ. ಅವಳೇ ಹೇಳಿದಂತೆ ತಮ್ಮಿಬ್ಬರಿಗೆ ಇರೋದು ಇನ್ನು 6 ತಿಂಗಳು. ಅಲ್ಲಿವರೆಗಾದರೂ ಆರೋಹಿ ಜೊತೆ ಇರೋಣ ಅಂದ್ಕೊಂಡವನು ಆರೋಹಿ ವಟ ವಟ ಅದು ಇದು ಮಾತಾಡ್ತಿದ್ರೆ ಅವನಿಗೇನು ಮಾತಾಡಬೇಕು ಎಂದು ತಿಳಿಲಿಲ್ಲ. ತಲೆ ತುಂಬ ನೋವುತ್ತಿತ್ತು. ತನ್ನ ಶರ್ಟ್ ಬಿಚ್ಚಿ ಪಕ್ಕಕ್ಕಿಟ್ಟು ಅಲ್ಲೇ ಹಾಸಿಗೆ ಮೇಲಿದ್ದ ದಿಂಬಿಗೆ ಹೊರಗ್ದ. ಕೆಳಗೆ ಹಾಸ್ತಿದ್ದ ಆರೋಹಿನ ನೋಡಿ, ಲೇ ಮಾತಾಡಿ ಸಾಕು. ಅದೆಷ್ಟು ಮಾತಾಡ್ತೀಯಾ? ಇಲ್ಲೇ ಬಾ. ಪರವಾಗಿಲ್ಲ, ಚಳಿಗಾಲ ಬೇರೆ. ಈಗಷ್ಟೇ ಆರೋಗ್ಯ ಸರಿಯಾಗಿದೆ, ಮತ್ತೆ ಹೆಚ್ಚು ಕಡಿಮೆ ಆದರೆ ಕಷ್ಟ. ಬಾ ಮೇಲೆ ಎಂದು ಹೇಳಿದವನ ನೋಡಿ ಒಳಗೆ ನಕ್ಕವಳು, ಕೇಡಿ ಮಾವ, ಇದಕ್ಕೇನು ಕಡಿಮೆ ಇಲ್ಲ ಎಂದು ಮತ್ತೆ ಮೇಲೆ ಬಂದು ಅವನಿಗೆ ತಲೆನೋವು ಬಂದದ್ದು ಗೊತ್ತಾಯಿತು. ಕಣ್ಮುಚ್ಚಿ ತನ್ನ ಬಲಗೈಯಲ್ಲಿ ಹಣೆಯನ್ನು ಉಜ್ಕೊಳ್ತಿದ್ದ ಅರ್ಜುನನ್ನು ನೋಡಿ ಅಮೃತಾಂಜನ್ ತಂದು ಅವನ ಪಕ್ಕ ಕುಳಿತಳು. ಪಕ್ಕ ಕುಳಿತ ಮಡದಿಯನ್ನು ನೋಡಿದ ಅರ್ಜುನ್ ತಲೆ ಉಜ್ಕೊಳ್ಳುತ್ತಾ, ಮಲ್ಕೊಮ್ಮ, ದಯವಿಟ್ಟು ನಿನಗೆ ತೊಂದರೆ ಯಾಕೆ, ನಾನೇ ಹಚ್ಕೊಳ್ತೀನಿ ಎಂದು ಉಸಿರು ಹೊರದಬ್ಬಿ ಕಣ್ಮುಚ್ಚಿ ಮಲಗಿದವನ ಹಣೆಗೆ ಅಮೃತಾಂಜನ್ ಹಚ್ಚಿದ್ಲು. ಅರ್ಜುನ್ಗೆ ಸ್ವಲ್ಪ ನೆಮ್ಮದಿಯಾಗಿತ್ತು. ಅವಳ ಕೈಯಲ್ಲಿನ ಜಾದುಗೆ ನೆಮ್ಮದಿಯಾಗಿ ಕಣ್ಮುಚ್ಚಿ ಮಲಗ್ದ. ಅವನು ನೆಮ್ಮದಿಯಾಗಿ ಮಲಗಿ ಅದೆಷ್ಟೋ ದಿನವಾಗಿತ್ತು. ಅದನ್ನು ನೋಡಿದವಳ ಕಣ್ಣು ಹನಿಗೂಡಿತ್ತು. ಅವನ ತಲೆ ಕೂದಲನ್ನು ಸವರುತ್ತಾ, ಲೋ ಇದೆಂಥ ಅಗ್ನಿ ಪರೀಕ್ಷೆ ನನಗೆ ಅರ್ಜುನ್. ಇನ್ನೆಷ್ಟು ನನ್ನ ಪ್ರೇಮ ಪರೀಕ್ಷೆ ಮಾಡುವೆ? ಮಾಡು ಅರ್ಜುನ್. ಅದೆಷ್ಟು ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡು ಹೀಗೆ ಆಡ್ತಿದ್ಯಾ? ನಿಂಗೇನೋ ಬಂದಿರೋದು ರೋಗ ಅರ್ಜುನ್. ಮೊದಲಿನ ಥರ ಆಗಬೇಕು. ಮತ್ತೆ ನಮ್ಮ ಪಾಪುನ ನಿನ್ನ ಕೈ ಕೊಡಬೇಕು. ನಮ್ಮ ಮಗುಗೆ ವಿಷ ಹಾಕ್ದವಳನ್ನು ನಾನು ಸುಮ್ಮನೆ ಮಾತ್ರ ಬಿಡಲ್ಲ ಎಂದು ಕೋಪದಲ್ಲಿ ನುಡಿದವಳು ಅವನ ಹಣೆಗೆ ಮೆಲ್ಲ ಚುಂಬಿಸಿ ಪಕ್ಕಕ್ಕೆ ಹೊರಕೊಂಡ್ಳು. ಸ್ವಲ್ಪ ಹೊತ್ತು ಕಳೆದ ಕೂಡಲೇ ಆರೋಹಿ ತೊಟ್ಟ ಸೀರೆ ಒಳಗೆ ಅರ್ಜುನ್ ಕೈ ತೂರಿ ಬಂದಿತ್ತು. ಮಲಗ್ದವಳು ಎಚ್ಚರವಾಗಿ ನೋಡಲು ಅರ್ಜುನ್ ನಿದ್ದೆಯಲ್ಲಿ ಅವಳ ಸೊಂಟವನ್ನು ಬಳಸಿ ಹಿಂದಿನಿಂದ ಗಟ್ಟಿಯಾಗಿ ಅಪ್ಕೊಂಡು ಅವಳ ಕುತ್ತಿಗೆಯಲ್ಲಿ ಮುಖವನ್ನು ಹುದುಗಿಸಿ ಮಲಗಿದ್ದ. ಆರೋಹಿ ಅವನನ್ನು ಇನ್ನೂ ಗಟ್ಟಿಯಾಗಿ ಬರಸೆಳೆದು ಗೊರಕೆ ಹೊಡೆದಿದ್ದ ಅರ್ಜುನ್ ಮೀಸೆಗೆ ಪುಟ್ಟ ಮುತ್ತು ಕೊಟ್ಟವಳ ಮುತ್ತಿಗೆ ಕೊಸರಾಡುತ್ತಾ ನಿದ್ದೆ ಕಣ್ಣಲ್ಲೇ ಅರ್ಜುನ್ ಅವಳ ತುಟಿಗೆ ಬಾಗಿದ್ದ. ಇಬ್ಬರ ಉಸಿರು ಬೆರೆಯಲು ಆರೋಹಿಗೆ ಹೊಟ್ಟೆಯಲ್ಲಿ ಚಿಟ್ಟೆ ಹಾರಿದಂತಾಗಿತ್ತು. ಹಳೆಯ ಪ್ರೇಮ ಪ್ರಣಯಗಳೆಲ್ಲ ಕಣ್ಮುಂದೆ ಬಂದಿತ್ತು. ಮುತ್ತಿಗೆ ಮಕ್ಕಳಾಗಲ್ಲ ಕಣೆ ಅಂದ ಅರ್ಜುನ್ ನೆನಪಿಗೆ ಬಂದು ನಕ್ಕವಳು ದಿನಕ್ಕೆ 10 ಮುತ್ತು ಎಂದು ತುಂಟನೆಗೆ ಬೀರಿದ್ಲು. ಅವನ ತುಟಿಗೆ ತುಟಿ ಬೆರೆಸಿದವಳು ಲೈಟ್ ಆಫ್ ಮಾಡಿ ಹಾಗೆ ಕಣ್ಮುಚ್ಚಿದ್ಲು. ಮಧ್ಯರಾತ್ರಿಗೆ ಎಚ್ಚರ ಆದ ಅವನಿಗೆ ಎದೆ ಭಾರ ಅಂತ ಅನ್ನಿಸ್ತು. ನೋಡಿದರೆ ಅದಾಗಲೇ ಆರೋಹಿಯನ್ನು ಅಪ್ಕೊಂಡು ತನ್ನ ಎದೆ ಮೇಲೆ ಮಲಗಿಸ್ಕೊಂಡಿದ್ದ. ಅವಳ ತೀರ ಸಮೀಪಕ್ಕೆ ಅರ್ಜುನ್ ಎತ್ತು ಕೆಡ್ತಿತ್ತು. ಕಿಟಕಿಯಿಂದ ಬೀಸಿ ಬಂದ ಚಳಿಯ ಗಾಳಿಗೆ ಇನ್ನಷ್ಟು ಅವನನ್ನು ಅಪ್ಪಿಕೊಂಡ ಹುಡುಗಿಯನ್ನು ಮೆಲ್ಲ ದೂರ ಸರಿಸಿ ಅವಳ ಮೈ ತುಂಬ ಬೆಡ್ಶೀಟ್ ಹಾಕ್ತ. ಎದ್ದು ಕಿಟಕಿಗಳನ್ನು ಹಾಕಿ ಬಾತ್ರೂಮ್ ಹೊಕ್ಕು ಹೊರಗಡೆ ಬಂದರೆ ಕುಡಿಯೋ ನೀರು ಖಾಲಿಯಾಗಿತ್ತು.
ಕುಡಿಯೋ ನೀರನ್ನು ತರಲು ಹೋದವನ ಬಾಗಿಲ ಶಬ್ದಕ್ಕೆ ಆರೋಹಿ ಎದ್ದು ನೋಡಿದ್ಲು. ಅವನು ಸುಮ್ಮನೆ ಬಗ್ಗಲ್ಲ ಅಂದ್ಕೊಂಡವಳು ಅರ್ಜುನ್ ನೀರು ಕುಡಿದು ಬರಲು ಮತ್ತೆ ಕಣ್ಮುಚ್ಚಿದ್ಲು. ಅವನು ಮಲಗಿದ ಮೇಲೆ ಒಂದು ಪ್ಲಾಸ್ಟಿಕ್ ಪಲ್ಲಿ ಹಿಡಿದು ರವಿಕೆ ಒಳಗೆ ಹಾಕೊಂಡವಳು ಅರ್ಜುನ್ ಅರ್ಜುನ್ ಪಲ್ಲಿ ಪಲ್ಲಿ ಅಂತ ಕೂಗಿ ಇದ್ದವಳನ್ನ ನೋಡಿ ಕಣ್ಣು ಕೆಳಗಾಕ್ತ. ಆರೋಹಿ ಸೀರೆ ಬಿಚ್ಚಿ ಕೊಡುವತ್ತ ಮಂಚದ ಮೇಲೆ ಎದ್ದು ಕಿರುಚುತ್ತಾ ಕುಣಿತಿದ್ಲು. ಅರ್ಜುನ್ ಅವಳನ್ನು ನೋಡಿ ಲೇ ಎಲ್ಲೇ ಸುಮ್ಮನೆ ಇದೆ, ಈ ರಾತ್ರಿಗೆ ಪಲ್ಲಿ ಎಲ್ಲಿಂದ ಬರುತ್ತೆ, ಎಲ್ಲರೂ ಮಲಗಿದಾರ, ಕೂಗಾಡ್ಬೇಡ ಕಣೆ ಅಂದರೆ ಅವನ ತೊಡೆ ಮೇಲೆ ಅಪ್ಪಿ ಕುಳಿತು ರೀ ಏನಂದ್ರೆ ರೀ ಇಲ್ಲಿ ಬಿತ್ತು ರೀ ಎಂದು ತನ್ನ ಮೈ ತೋರಿಸ್ತವಳ ರವಿಕೆ ಲಂಗದ ಅವತಾರ ನೋಡಿ ಅರ್ಜುನ್ ಎದೆಬಡಿತ ಹೆಚ್ಚಾಯಿತು. ಮೆಲ್ಲ ಕಣ್ಬಿಟ್ಟು ಅವಳನ್ನೇ ನೋಡಿದವನು ಎಲ್ಲಿ ಪಲ್ಲಿ ಎಂದ. ಅವಳು ತನ್ನ ಕಣ್ಣ ಸನ್ನಿಯಲ್ಲೇ ತೋರನು. ಅವನು ಹೂ ಎಂದು ಧೈರ್ಯ ಮಾಡಿಕೊಂಡು ನೋಡ್ದ. ಪ್ಲಾಸ್ಟಿಕ್ ಪಲ್ಲಿಯನ್ನು ಎತ್ತಿ ಬಿಸಾಕ್ತ. ಹುಡುಗ ಅವಳಿಗೆ ಗದರುತ್ತಾ ಅದು ಪ್ಲಾಸ್ಟಿಕ್ ಪಲ್ಲಿ ಕಣೆ, ನಿನ್ನ ನಾಟಕ ಎಲ್ಲ ಗೊತ್ತಾಯಿತು, ಈಗ ಮುಚ್ಕೊಂಡು ಸೀರೆ ಸುತ್ಕೊಂಡು ಮಲ್ಕೋ, ಅದೇನು ಅಂತ ನಿಮ್ಮ ಅಮ್ಮ ಹೆತ್ತಿದ್ದಾರೋ, ಪಲ್ಲಿ ನೋಡಿದ್ರೆ ಭಯ ಬೀಳ್ತೀಯ, ಮುಚ್ಕೊಂಡು ಮಲಗು ತೆಪ್ಪಗೆ ಅಂತ ತನ್ನ ಆಸೆಯನ್ನು ತಡ್ಕೊಂಡು ಸೀರೆಯನ್ನು ಅವಳ ಮೈ ಮೇಲೆ ಬಿಸಾಕಿ ಅವಳಿಗೆ ಬೆನ್ನು ಹಾಕಿ ಮಲಕ್ಕೊಂಡ. ಅವಳು ಒಳಗೊಳಗೆ ನಗುತ್ತಾ ಅವನ ಪಕ್ಕ ಸುಮ್ಮನೆ ಉರುಳಿದ್ಲು. ಅರ್ಜುನ್ ಆ ಕಡೆ ತಿರುಗಿ ಮಲಗಿದವನಿಗೆ ಬೆನ್ನು ನೋವು ಎಂದು ಆರೋಹಿ ಕಡೆ ತಿರುಗಲು ಅವಳ ಮುದ್ದು ಮುಖ ಹಾಲ್ಗೆಂಪು ಚೆಲುವೆ ನೋಡಿ ಬೆರಗಾಗ್ತಿದ್ದ. ಮೊದಲಿಗಿಂತಲೂ ಇನ್ನು ಮುದ್ದಾಗಿ ಕಾಣ್ತಿದ್ದವಳನ್ನು ನೋಡಿ ಮನಸ್ಸನ್ನು ಮತ್ತೆ ಹತೋಟಿಗೆ ತಂದ ಹುಡುಗನಿಗೆ ತನ್ನ ಪಾಪು ನೆನಪಾಗಿತ್ತು. ಮುಂದುವರಿಯಲು ಸಾಧ್ಯವಾಗದೆ ಕಣ್ಮುಚ್ಚಿ ಹಾಗೆ ಮಲಗ್ದ. ಮತ್ತೆ ನಿದ್ದೆ ಹತ್ತಿದ ಮೇಲೆ ಆರೋಹಿ ಅವನ ಮೈ ಮೇಲೆ ಬಂದಿದ್ಲು. ಅವನು ನಿದ್ದೆಯಲ್ಲಿ ತಲೆ ಸವರುತ್ತಾ ಅವಳನ್ನು ಅಪ್ಪಿಕೊಂಡು ಮಲಗ್ದ. ಬೆಳಗಿನ ಮುಂಜಾವಿಗೆ ಲಕ್ಷ್ಮಿ ಆರೋಹಿಗೆ ಮತ್ತು ಅರ್ಜುನ್ಗೆ ಬಿಸಿ ಬಿಸಿ ಕಾಫಿ ಕೊಡಲು ಬಂದ್ಲು. ರಾತ್ರಿ ನೀರು ಕುಡಿಯಲು ಹೋದ ಅರ್ಜುನ್ ರೂಮಿನ ಬಾಗಿಲ ಹಾಕ್ತೆ ತೆಗೆದು ಮಲಗಿದ್ದ. ಲಕ್ಷ್ಮಿ ಒಳಗೆ ಬಂದವಳಿಗೆ ಆರೋಹಿ ಸೀರೆ ಮತ್ತು ಅರ್ಜುನ್ ಪಂಚೆ ನೆಲ ಸೇರಿದ್ದು ನೋಡಿ ನಾಚುತ್ತಾ ತಲೆ ಕೆಳಗಾಕಿದ್ಲು. ಇಬ್ಬರು ಲೋಕದ ಪರಿವೇ ಇಲ್ಲದೆ ತಪ್ಕೊಂಡು ಮಲಗಿದವರನ್ನ ನೋಡಿ ಆರೋಹಿ ಆರೋಹಿ ಬೇಗ ಎದ್ದೇಳೆ ಮಕ್ಕಳೇ, ಕಾಫಿ ತಗೊಳ್ಳಿ ಎನ್ನಲು ಇಬ್ಬರು ಭಯಬಿದ್ದು ಕಣ್ಬಿಟ್ರು. ಅವರಿಬ್ಬರ ಅವತಾರ ನೋಡ್ಕೊಂಡ ಅರ್ಜುನ್ ಅವಳನ್ನು ತಕ್ಷಣ ತನ್ನಿಂದ ದೂರ ತಳ್ದ. ಆರೋಹಿ ಮೈ ತುಂಬ ಬೆಡ್ಶೀಟ್ ಹೊತ್ಕೊಂಡು ನಾಚ್ತಿದ್ರೆ ಅರ್ಜುನ್ ಅಮ್ಮ ಅದು ಅದು ಅಯ್ಯೋ ಇವಳಿಂದಲೇ ಎಲ್ಲ ಅಮ್ಮ ಎಂದು ತಡವರಿಸುತ್ತಾ ಇರಲು ಲಕ್ಷ್ಮಿ ಜೋರಾಗಿ ನಗುತ್ತಾ ಪಿತ್ತ ಪಂಚೆಯನ್ನು ಸೀರೆಯನ್ನು ಎರಡೂ ಎತ್ತಿ ಅವರ ಮುಂದೆ ಇಡುತ್ತಾ ಬೇಗ ಸ್ನಾನ ಮಾಡಿ ಬನ್ರಪ್ಪ, ತಾತ ಮಾತಾಡಬೇಕಂತೆ ಎಂದು ಅಲ್ಲಿ ನಿಲ್ಲದೆ ರೂಮಿನ ಬಾಗಿಲು ಹಾಕೊಂಡು ಹೋಗಿದ್ಲು. ಅರ್ಜುನ್ ಆರೋಹಿಯನ್ನು ಕೋಪದಲ್ಲಿ ನೋಡುತ್ತಾ ಎಲ್ಲ ನಿನ್ನಿಂದ ಕಣೆ, ಅಮ್ಮ ಏನು ಅಂದ್ಕೊಂಡ್ರೋ, ನೆನ್ನೆ ಹೇಳಿದೆ ನಾನಿಲ್ಲಿರೋಲ್ಲ, ಅಲ್ಲಿ ಬೇರೆ ರೂಮಲ್ಲಿ ಮಲಗ್ತೀನಿ ಕಣಮ್ಮಿ ಅಂತ, ನಾನು ಮಾತು ಕೇಳಲ್ಲ, ಈಗ ನೋಡು ಏನಾಯಿತು ಅಂತ ಎಂದು ಪಂಚೆ ಉಟ್ಕೊಂಡವನು ಕಾಫಿ ಅವಳಿಗೆ ಕೊಟ್ಟಿದ್ದ. ಆರೋಹಿ ನಗುತ್ತಾ ಲೋ ನಾವಿಬ್ಬರು ಗಂಡ ಹೆಂಡತಿ ಕಣೋ ಸೀಮೆಸಿದ್ದ, ಈಗೇನಾಯಿತು ಅಂತ ನನ್ನ ಮೇಲೆ ಕೂಗಾಡ್ತಿದೀಯಾ, ನೀನೇ ನನ್ನ ಅಪ್ಕೊಂಡು ಮಲಗಿದ್ದು, ನಾನೇನು ಮಾಡಿಲ್ಲ ಗೊತ್ತಾಯ್ತಾ, ಹೀಗೋಗು ಸ್ನಾನಕ್ಕೆ, ನಿನ್ನ ಅವತಾರ ನೋಡೋಕ್ಕಾಗ್ತಿಲ್ಲ ಎಂದು ಅವನನ್ನು ಮೇಲಿಂದ ಕೆಳಗೆ ನೋಡಿ ಹೇಳಿದವಳ ಬೆಡ್ಶೀಟ್ ಕಿತ್ತು ಎಸೆದವನು ತಾವೇನು ಮಹಾ, ನಿನ್ನ ಅವತಾರ ನೋಡ್ಕೊ, ಸೀರೆ ಮೈ ಮೇಲೆ ನಿಲ್ಲಲ್ವ ನಿನಗೆ, ಕಾಫಿ ಕುಡಿದೆದ್ದು ಸ್ನಾನ ಮಾಡಿ ಬಾ ಬೇಗ. ಒಂದು ಟವಲ್ ಹಿಡಿದು ಇತ್ತಲಿಗೆ ಕೋಪದಲ್ಲಿ ಹೋಗಿದ್ದ ಆರೋಹಿ ನಗುತ್ತಾ ಅಲ್ಲೇ ಇದ್ದ ಬಾತ್ರೂಮ್ ಹೊಕ್ಕವಳು ಬಿಸಿ ನೀರಿಗೆ ಮೈ ಒಡ್ಡಿದ್ಲು. ಇನ್ನು ತನ್ನ ಪ್ಲ್ಯಾನ್ ಹೇಗಾದರೂ ಸರಿ ವರ್ಕೌಟ್ ಮಾಡಬೇಕು ಅಂದ್ಕೊಂಡವಳು ಶವರ್ ಆನ್ ಮಾಡಿದ್ಲು. ಅದು ಹಾಳಾಗಿದೆ ಎಂದು ಅರ್ಜುನ್ಗೆ ಹೇಳಿದ ನೆನಪಾಗಿತ್ತು. ಒಂದೇ ಸಮನೆ ತಣ್ಣಗಿನ ನೀರು ತೂರಿ ಬರಲು ಆರೋಹಿ ಜೋರಾಗಿ ಕೂಗಿದ್ಲು. ಅರ್ಜುನ್ ಆಗಷ್ಟೇ ಸ್ನಾನ ಮುಗಿಸಿ ರೂಮಿಗೆ ಬಂದವನು ಬಾಗಿಲಾಕಿ ಒಳಗೆ ಬರಲು ಆರೋಹಿ ಕೂಗಾಟ ಕೇಳ್ತು. ಟವಲ್ ಕಟ್ಕೊಂಡವನು ಪಂಚೆ ಉಡೋದು ಬಿಟ್ಟು ಸೀದಾ ಬಾತ್ರೂಮ್ ಹೊಕ್ಕಿದ. ಶವರ್ ಅಡಿಗೆ ನಡುಗುತ್ತಾ ಹೋಗ್ತಿದ್ದ ಹೆಂಡತಿಯನ್ನು ನೋಡಿ ತನ್ನ ಹತ್ತಿರ ಎಳೆದುಕೊಂಡ. ಇನ್ನೇನು ಇಬ್ಬರು ತಣ್ಣೀರಲ್ಲಿ ಒದ್ದೆ ಮುದ್ದೆ ಆಗಿದ್ರು. ಇಬ್ಬರ ಕಣ್ಣು ನೋಟ ಬೆರೆತಿತ್ತು. ಹುಟ್ಟುಡುಕಿಯಲ್ಲಿ ಆರೋಹಿಯನ್ನು ನೋಡಿ ಮುದ್ದು ಉಕ್ಕಿ ಬಂದಿತ್ತು. ಅವಳ ತುಟಿ ಮೇಲಿದ್ದ ನೀರನ್ನು ತನ್ನ ಬೆರಳಿನಿಂದ ಸವರುತ್ತಾ ಮೆಲ್ಲ ಅವಳ ತುಟಿಗೆ ಬಾಗಿದವನ ಹೆಚ್ಚು ಕಾಯಿಸದೆ ತುಟಿ ಸೇರಿಸಿದ್ಲು.
ತುಂಬ ದಿನಗಳ ಮೇಲೆ ಸಿಕ್ಕ ಹೆಂಡತಿಯನ್ನು ಬಿಡದೆ ಕಾಡಿದ್ದ ಹೊರಟ ಅರ್ಜುನ್. ಇನ್ನು ಅವನ ಸಂಯಮ ಕಳೆದು ಹೋಗಿತ್ತು. ಇಬ್ಬರು ದೀರ್ಘ ಚುಂಬನದ ನಂತರ ಅವಳನ್ನು ಎತ್ಕೊಂಡು ಹೊರಗೆ ಬಂದವನು. ತಾನೇ ಟವಲಿಂದ ಒರೆಸಿ ಅವಳನ್ನು ಮನಸ್ಸೋ ಇಚ್ಛೆ ಮುದ್ದಿಸಿದವನು ಹಾಸಿಗೆಗೆ ಒರಗಿಸಿದನು. ಹಣೆ, ಕಣ್ಣು, ಮೂಗು, ಕೆನ್ನೆ ಎನ್ನುತ್ತಾ ತನ್ನ ಒರಟು ಮೀಸೆ ಮತ್ತು ತುಟಿಗಳಿಂದ ಮುದ್ದಿಸುತ್ತಾ ಅವಳನ್ನು ನೋಡುತ್ತಾ ಕಣ್ತುಂಬಿಕೊಂಡ. ಹೊಕ್ಕಳಿಗೆ ಚಿತ್ತಾರ ಬಿಡಿಸುತ್ತಾ ಅವಳ ಎದೆಗೂಡಿನಲ್ಲಿ ಸೆರೆಯಾದವನ ಆಟಕ್ಕೆ ಆರೋಹಿ ನಲುಗುತ್ತಾ ಕೂಗಿದ್ಲು. ಕೂಗಿದ ತುಟಿಗಳ ಬಂಧಿಸಿದ ಅರ್ಜುನ್ ಅವಳ ಪುಟ್ಟ ಪುಟ್ಟ ಕಣ್ಣುಗಳನ್ನು ನೋಡುತ್ತಾ ತನ್ನ ಡಿವೋರ್ಸ್ ವಿಷಯ ಮರೆತಿದ್ದ. ಅವಳ ದೇಹದ ಪ್ರತಿ ಇಂಚಿಗೂ ಪ್ರೀತಿ ಭಾಷೆ ತಿಳಿಸಿಕೊಟ್ಟವನು ಸ್ವಲ್ಪ ಉದ್ರೇಕದಲ್ಲಿ ಹೆಚ್ಚು ಮುಂದುವರೆದಿದ್ದ. ಇಬ್ಬರು ಅಪ್ಕೊಂಡು ಮುದ್ದಾಡಲು ಅರ್ಜುನ್ ಅವಳ ಕೈಗಳೆರಡು ಹಿಡಿದು ಕುತ್ತಿಗೆಯಲ್ಲಿ ಮುಖ ಹುದುಗಿಸಿ ಅವರ ಪ್ರೀತಿಯ ಮುದ್ದಿಸುವಿಕೆಗೆ ಮುನ್ನುಡಿ ಬರೆಯಲು ಅಮ್ಮ ಎಂದು ನೋವಿನಲ್ಲಿ ಅರಚಿದ ಆರೋಹಿ ಸ್ವರಕ್ಕೆ ಎಚ್ಚೆತ್ತ ಅರ್ಜುನ್ಗೆ ತನ್ನ ಮಗು ನೆನಪಾಗಿತ್ತು. ತಕ್ಷಣ ಅವಳ ಮೇಲಿಂದ ಸರಿದವನು ಎದ್ದು ಕುಳಿತು ಅವಳು ಆಸೆ ಕಣ್ಣಿನಿಂದ ನೋಡುತ್ತಾ ರೀ ಯಾಕ್ರಿ ಬನ್ರಿ ಎನ್ನಲು ಅರ್ಜುನ್ ಕೋಪದಲ್ಲಿ ಬೀರುವಿನಿಂದ ಅವಳ ಬಟ್ಟೆ ಎಲ್ಲವನ್ನ ತೆಗೆದು ಅವಳ ಮೈ ಮೇಲೆ ಹಾಕಿದವನು ಅವಳಿಗೆ ಬೆನ್ನು ಹಾಕಿ ತಾನು ಟವೆಲ್ನಿಂದ ತಲೆಯನ್ನು ಒರೆಸಿಕೊಂಡಿದ್ದ ಪಂಚೆ ಉಟ್ಟವನು ತಲೆನೀರನ್ನು ಕೊಡವಲು ಆರೋಹಿ ಎದ್ದು ಬಂದು ಅರ್ಜುನನ್ನ ಮತ್ತೆ ಕರೆಯುತ್ತಾ ಹಿಂದಿಂದ ಗಟ್ಟಿಯಾಗಪ್ಪದ್ಲು. ಅವಳನ್ನು ಕೋಪದಲ್ಲಿ ದೂರ ತಳ್ಳಿದ ಅರ್ಜುನ್ ಇದೆಲ್ಲ ನನ್ನ ಹತ್ರ ನಡೆಯಲ್ಲ, ದಯವಿಟ್ಟು ನನ್ನ ಬಿಟ್ಬಿಡು, ಈ ಮಕ್ಕಳಾಟ ನನ್ನ ಮುಂದೆ ಆಡಬೇಡ, ನಿಂಗೊತ್ತು ನಾನು ಸೋಲುವೆ ಅಂತ, ಆದರೆ ನನ್ನ ನಿರ್ಧಾರ ಮಾತ್ರ ಬದಲಾಯಿಸಲ್ಲ, ನನ್ನ ಕ್ಷಮಿಸು ರಾಹುಲ್, ಮದುವೆ ಆಗಿ ಇಲ್ಲಿಂದ ತೊಲಗು ಎಂದವನು ಶರ್ಟ್ ತೊಟ್ಟು ಹೊರ ನೋಡ್ತಿದ್ದ. ಅವಳ ಪ್ರೀತಿಯನ್ನು ಬೇಡವೆಂದು ದೂರ ತಳ್ಳಿ ಹೋದ ಅರ್ಜುನ್ ಮೇಲೆ ಕೋಪ ಹೊಕ್ಕಿತ್ತು. ಅವಳು ಅಳುತ್ತಾ ಅವನು ಹೋದ ಕಡೆಗೆ ನೋಡುತ್ತಾ ಕುಸಿದು ಕುಳಿತಳು. ಹೊರಗಡೆ ಬಂದ ಅರ್ಜುನ್ ತಾತ ಕುಳಿತಿದ್ದ ಕಡೆ ಬಂದವನು ತಾತ ಕರೆದ್ರಾ, ಹೇಳಿ ತಾತ ಏನು ಎಂದು ಮನಸ್ಸಿನಲ್ಲಿ ಆರೋಹಿ ಬಗ್ಗೆ ಯೋಚಿಸುತ್ತಿದ್ದ ಹುಡುಗನಿಗೆ ತಾಳಲಾರದ ಸಂಕಟ. ಆದರೂ ತಾತನಿಗೆ ತಿಳಿಬಾರದು ಎಂದು ನೋಡುತ್ತಾ ನಕ್ಕವನ ಮುಖ ನೋಡೆ ಗೌಡರಿಗೆ ಅರ್ಥ ಆಗಿತ್ತು. ಮಗ, ಊರಿಗೆ ನ್ಯಾಯ ಹೇಳೋನು ಹೆಂಡತಿಗೆ ಸರಿಯಾಗಿ ನ್ಯಾಯ ಕೊಟ್ಟೆ ಕಣ್ಮಗ ಎಂದು ಎದ್ದು ನಿಂತು ಕೈಕಟ್ಟಿ ಅವನನ್ನೇ ನೋಡಿದ್ರು. ಅರ್ಜುನ್ಗೆ ತಾತನ ಮಾತು ಕೇಳಿ ಆಶ್ಚರ್ಯ ಜೊತೆಗೆ ಮನಸ್ಸಿಗೆ ಬೇಸರ ಆಯಿತು. ಸತ್ಯಗಳು ತಿಳಿಯದೇ ಇರೋಲ್ಲ ಎಂಬ ವಿಚಾರ ಗೊತ್ತಿತ್ತು. ಅರ್ಜುನ್ ಕೈಕಟ್ಟಿ ಅವರ ಮುಂದೆ ನಿಂತವನು ಬಿದ್ರೂ ಮೀಸೆ ಮಣ್ಣಾಗಲಿಲ್ಲ ಎಂಬ ಗಾದೆಯಂತೆ ಅದೇನು ಮಾತು ತಾತ, ಸುತ್ತಿ ಬಳಸಿ ಹೇಳ್ಬೇಡಿ, ಅದೇನಂತ ವಿಷಯ ಬಿರ್ನೆ ಹೇಳಿ, ನನಗೆ ತೋಟದ ಕೆಲಸ ಐತೆ, ತಂಗಿನ ನೋಡೋಕೆ ಹೋಗ್ಬೇಕು ಹೇಳಿ ಎಂದು ಕೋಪದಲ್ಲಿ ಹೇಳಿದವನ ಮುಂದೆ ರಾಹುಲನ್ನ ಕರೆದ್ರು. ಆರೋಹಿಯನ್ನ ಕೂಡ ಕರೆದ್ರು. ಆರೋಹಿ ಕೂಡ ತಾತನ ಕರೆಗೆ ಬೇಗ ಬಂದ್ಲು. ರಾಹುಲ್ ಕೈಗೆ ಆರೋಹಿ ಕೈ ಕೊಡುತ್ತಾ ಇದು ಅರ್ಜುನ್ ತೀರ್ಪು ಕಣಪ್ಪ, ನೋಡಿ ತಮಾಷೆಯ ಕಟ್ಕೊಂಡವಳನ್ನ ನೆಟ್ಟಗಂತೂ ಬಾಳಿಸ್ಲಿಲ್ಲ, ಈಗ ನಿಂಗೆ ದಾನ ಕೊಟ್ಟ, ಈ ಪಾಂಡವ ಧರ್ಮರಾಯ ಹೆಂಡತಿನ ಜೂಜಿಗಿಟ್ಟ, ಈ ಧರ್ಮ ಕಾಪಾಡೋ ಅರ್ಜುನ್ ಹೆಂಡತಿಯನ್ನ ನಿಂಗೆ ದಾನ ಮಾಡ್ತಾವನೆ ಎಂದು ಕೋಪದಲ್ಲಿ ಅವನನ್ನೇ ನೋಡಿದ್ರು. ಅರ್ಜುನ್ ಮಾತ್ರ ಏನು ಮಾತಾಡದೆ ಅವರನ್ನೇ ನೋಡುತ್ತಾ ಸುಮ್ಮನೆ ನಿಂತಿದ್ದ. ತಾನು ಮಾಡ್ತಿರೋದು ತಪ್ಪು ಅಂತ ಗೊತ್ತಿತ್ತು. ಮಹಾ ತ್ಯಾಗ ಮಾಡುವ ನೆನಪಲ್ಲಿ ಅವನು ಆರೋಹಿಗೆ ಮತ್ತು ತನಗೆ ತಮ್ಮಿಬ್ಬರ ಪ್ರೀತಿಗೆ ತಾನೇ ದ್ರೋಹ ಮಾಡ್ಕೊಳ್ತಿದ್ದ. ಧರ್ಮಯ್ಯ ಗೌಡ ಮಾತ್ರ ಸುಮ್ಮನೆ ನಿಲ್ಲಿಲ್ಲ. ಇಂದು ಮನಸ್ಸಲ್ಲಿರೋದು ಎಲ್ಲ ಹೇಳಿಯೇ ಬಿಟ್ರು. ಇಷ್ಟು ದಿನ ಮೊಮ್ಮಗ ಅಂದರೆ ನ್ಯಾಯ, ಅರ್ಜುನ್ ಅಂದರೆ 10 ಹಳ್ಳಿಗೆ ಧರ್ಮದ ಮೂರ್ತಿ ಎಂದು ನಂಬಿದ್ದ ನಂಬಿಕೆಗೆ ಅರ್ಜುನ್ ಎಳ್ಳು ನೀರು ಬಿಟ್ಟಾಗಿತ್ತು. ನೀಲಮ್ಮ ಕೂಡ ಅಳುತ್ತಾ ಮೊಮ್ಮಗನ ಅತಿ ಬುದ್ಧಿಗೆ ನೊಂದ್ಕೊಂಡು ಗಂಡನಿಗೆ ಸುಮ್ಮನಿರಿ ಎಂದ್ರು. ಧರ್ಮಯ್ಯ ಕೇಳಲಿಲ್ಲ. ಮೊದಲು ತಾನೇ ತಪ್ಪು ಮಾಡಿ ಈ ವಂಶಕ್ಕೆ ದ್ರೋಹ ಬಗೆದ ಧರ್ಮಯ್ಯ ಇಂದು ತನ್ನ ತಪ್ಪಿನ ಅರಿವಾಗಿತ್ತು. ಈಗ ಮೊಮ್ಮಗ ಆದರೂ ನಮಗೆ ಬುದ್ಧಿ ಹೇಳಿಕೊಟ್ಟ, ಆದರೆ ಅವನು ಕೂಡ ಎಮ್ಮೆ ಕೆಸರಿಗಿಳಿಯುತ್ತೆ ಅನ್ನೋ ಥರ ತನ್ನ ಬುದ್ಧಿ ಹಾಗೆ ಕೆಟ್ಟು ಕೂತವನೇ ಎಂದು ಬೇಸರವಾಯಿತು. ಧರ್ಮಯ್ಯ ಅಲ್ಲೇ ಕುಸಿದು ಕುಳಿತು ಅಳುತ್ತಾ ಅದು ಗಾದೆ ಇದ್ದಂಗೆ ಕಣೋ ಮಗ, ನದಿ ದಾಟಿದ ಮ್ಯಾಕೆ ಅಂಬಿಗನ ಸಂಗ ಯಾಕಂತ
ಕಟ್ಕೊಂಡಿರೋಳು ಅವನ ಆಸೆ ತೀರಿಸಿ 6 ತಿಂಗಳು ಸಂಸಾರ ಮಾಡಿ ಕೂಸು ಹೊತ್ತು ಈಗ ಇವನಿಗೆ ಇವಳು ಬೇಡ ಅಲ್ವೇನೋ ಅರ್ಜುನ್? ಕಾರಣ ಹೇಳೋ ಗಡವ ಬಡ್ಡಿ ಹೈದ, ಕಾರಣ ಗೊತ್ತಿಲ್ಲ ಅಲ್ವೇನೋ? ನೀನು ಈ ವಂಶದ ಕೂಸು ಕಣೋ. ನೀನು ಮೋಸನೇ ಮಾಡಿದ್ಯೋ ಏನು ಮಾಡಿದ್ಯೋ ನಂಗೆ ಬೇಕಿಲ್ಲ. ಅದು ನೀತಿನೇ ಹಾಗೆ. ಕೌರವನಲ್ಲಿರೋ ಒಳ್ಳೆ ಗುಣ ಪಾಂಡವರಲ್ಲೂ ಇರಲಿಲ್ಲ ಅನ್ನೋದು ಇಂದು ಸಾಬೀತಾಯಿತು ಕಣಪ್ಪ. ರಾಹುಲ್ ಸುಳ್ಳೇ ಹೇಳ್ದ. ಆದರೆ ನೀನು ಯಾವ ಊರು ಉದ್ಧಾರ ಮಾಡೋಕ್ಕೀಗೆ ನಿರ್ಧಾರ ಮಾಡಿದ್ಯಾ ಗೊತ್ತಿಲ್ಲ ನನಗೆ. ನಮಗೆ ವಯಸ್ಸಾಯಿತು ಕಣಪ್ಪ. ಊರು ಹೋಗುವಂಥದ್ದೇ ಕಾಡು ಬಾ ಅಂತದೆ. ಈ ಅರ್ಜುನ್ ಈ ಮುದಿಜೀವಗಳ ಮಾತು ಮೀರಲ್ಲ ಅಂದ್ಕೊಂಡಿದ್ದೆ. ಆದರೆ ನನ್ನ ಮೊಮ್ಮಗ ಇಂದು ನಾವೆಲ್ಲ ತಲೆ ತಗ್ಸೋ ಹಾಗೆ ಮಾಡಿಬಿಟ್ಟ. ಇರಲಿ, ನಮ್ಮದು ಕಾಲ ಇದಲ್ಲ ಕಣಪ್ಪ. ರಾಹುಲ್, ನೀನಾದರೂ ಈ ಮಗಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋ ರಾಹುಲ್. ಲೋ, ಇನ್ನು ನೀನು ಇವಳ ಹತ್ರ ಮಾತು ಕೂಡ ಆಡಬಾರ್ದು. ನಿಂಗೆ ಅಣ್ಣ ತಂಗಿ ಸಂಬಂಧ ಮೇಲೂ ಅಲ್ವಾ? ಅದಕ್ಕಿಂತ ಮೇಲೂ ಗಂಡ ಹೆಂಡ್ರದು ಕಣೋ ಕೊನೆ ತನಕ ಬರೋದು. ಇಲ್ಲಿ ನಿಂತವಳು ನೋಡು, ಈ ನೀಲಮ್ಮ. ಹೆತ್ತ ಮಕ್ಕಳು ಬರೋಲ್ಲ ಕಣಪ್ಪ, ಕಟ್ಕೊಂಡಿರೋ ದೇವತೆನೇ ಬರೋದು. ಆದರೆ ನಿಂಗೆ ಅರ್ಥ ಆಗಕ್ಕಿಲ್ಲ ಕಣ್ಮಗ, ಆಗಕ್ಕಿಲ್ಲ. ಆಗೋ ಕಾಲಕ್ಕೆ ಕಾಲನೇ ಮುಗಿದು ಹೋಗಿರುತ್ತೆ. ನಂತರ ಇನ್ನು ಇದೇ ಮನೆಯಲ್ಲಿ ಅದ್ದೂರಿಯಾಗಿ ನನ್ನ ಸೊಸೆ ಮೊಮ್ಮಗಳಿಗೆ ನ್ಯಾಯವಾಗಿ ಮದುವೆ ಮಾಡಿ ಕಳಿಸುವೆ. ನೀನು ಎಲ್ಲ ಇವಳನ್ನು ಮದುವೆ ಮಾಡಿಸೋದು ನಾನೇ ಮುಂದೆ ನಿಂತು ಮಾಡಿಸ್ತೀನಿ. ಸಾಕು, ಮರುವಾದೆ ಅಂತ ತಲೆಗೆ ಪೇಟ ಕಟ್ಟಿದ್ದು ಸಾಕು. ಈ ಮನೆ ಮರುವಾದೆ ಮಾನ ಎಲ್ಲವೂ ಆ ಕೇಶವ ತೆಗೆದಾಯಿತು. ಇನ್ನು ನೀನು ಸಾಕಪ್ಪ ಮಹಾರಾಜ. ಮುಖಕ್ಕೆ ಮಸಿ ಬೆಳೆದ್ಬಿಟ್ಟೆ. ಆರೋಹಿ ರಾಹುಲ್, ಸಂಜೆಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೊಟ್ಟು ಬನ್ನಿ ಮಕ್ಕಳೇ. ಸಂಜೆನೇ ಪೂಜಾರಪ್ಪನ ಕರೆಸಿ ಮುಹೂರ್ತ ನೋಡುಮ ಎಂದು ಕಣ್ಣೀರು ಒರೆಸ್ಕೊಂಡು ನೀಲಮ್ಮನವರ ಕೈ ಹಿಡಿದು ನಡೆಯಲು ಕಷ್ಟಪಡುತ್ತಾ ನೋವಿನಲ್ಲಿ ನಡೆದು ಹೋದರು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.